ಹಾಯ್ ಎಲ್ರಿಗೂ. ನಾನಿವತ್ತೊಂದು ಕುಕ್ಕಿಂಗ್ ವಿಡಿಯೋ ಜೊತೆ ಬಂದಿದ್ದೀನಿ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೆಸಿಪಿ ಯಾವುದಂದರೆ ಬದನೆಕಾಯಿ ಹಸಿ. ಇದಕ್ಕೆ ಆ್ಯಕ್ಚುಲಿ ಬೆಂಗಾಲಿ ರೆಸಿಪಿ ಅಥವಾ ದಹಿ ಬೆಂಗನ್ ಅಂತಲೂ ಹೇಳ್ತಾರಂತೆ. ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ಸ್ ಯಾವುದಂದರೆ ಮೊಸರು, ಬದನೆಕಾಯಿ, ಮಸಾಲ ಪೌಡರ್ಸ್ ಮತ್ತು ಮೆಣಸು. ನಾನಿಲ್ಲಿ ಗಾಂಧಾರಿ ಮೆಣಸು ತೊಗೊಂಡಿದ್ದೀನಿ, ಯಾಕಂದರೆ ನಾವು ಬೇರೆ ಹಸಿ ಮೆಣಸು ಯೂಸ್ ಮಾಡಲ್ಲ. ಮೊದಲಿಗೆ ಮೊಸರನ್ನು ನೀರು ಹಾಕಿ ಚೆನ್ನಾಗಿ ಸ್ಟರ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಬದನೆಕಾಯಿಯನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ಬದನೆಕಾಯಿದು ಕಿರಿಕಿರಿ ಏನಂದರೆ ತುಂಬ ಹುಳ ಆಗುತ್ತಲ್ವ, ಸೊ ನೋಡಿಕೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನ, ಸಾಂಬಾರು ಪುಡಿ, ಗರಂ ಮಸಾಲ ಇದ್ದರೆ ಕೂಡ ಸೇರಿಸ್ಕೊಳ್ಬೋದು. ನಂತರ ಚೆನ್ನಾಗಿ ಎಲ್ಲ ಬದನೆಕಾಯಿ ಪೀಸ್ಗೂ ಈ ಪೌಡರ್ ಸರಿಯಾಗಿ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಸೇರಿಸಿದೆ. ಅದಾದ ನಂತರ ಒಂದು ಪ್ಯಾನ್ಗೆ ಆಯಿಲ್ ಹಾಕಿ ಬಿಸಿಯಾದ ನಂತರ ಎಲ್ಲ ಬದನೆಕಾಯಿ ಪೀಸ್ನ ಹಾಕಿ ಆಯಿಲಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ಮೆಣಸನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಕ್ರಿಸ್ಪಿ ಆಗೋ ಥರ ಕುಕ್ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತು ಇದು ಕೂಲ್ ಆದ ನಂತರ ಮೊದಲು ರೆಡಿ ಮಾಡಿಟ್ಟಿರೋ ಮೊಸರಿಗೆ ಇದನ್ನ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ. ಒಂದು ಒಗ್ಗರಣೆ ಮಾಡಿದರೆ ನಮ್ಮ ಬದನೆಕಾಯಿ ಹಸಿ ಅಥವಾ ದಹಿ ಬೆಂಗನ್ ರೆಡಿ. ಒಗ್ಗರಣೆಗೆ ನಾನು ಸಾಸಿವೆ, ಇಂಗು ಮತ್ತು ಬೇವಿನ ಸೊಪ್ಪು ಹಾಕಿದ್ದೀನಿ. ಈರುಳ್ಳಿ ಕೂಡ, ಚಿಕ್ಕ ಈರುಳ್ಳಿ ಕೂಡ ಹಾಕ್ಬೋದು. ನಾನು ನವರಾತ್ರಿ ಆಗಿದ್ದರಿಂದ ಈ ಟೈಮ್ ಯೂಸ್ ಮಾಡಿಲ್ಲ. ಬಿಸಿ ಬಿಸಿ ಅನ್ನದ ಜೊತೆ ದಹಿ ಬೆಂಗನ್ ಸವಿಯಲು ಸಿದ್ಧ.